ಬಳ್ಳಾರಿ ಬ್ಯಾನರ್ ಗಲಾಟೆಯಲ್ಲಿ ಕೈ ಕಾರ್ಯಕರ್ತ ರಾಜಶೇಖರ್ನ ಬಲಿಯಾಗಿತ್ತು. ಈಗ ರಾಜಶೇಖರ್ ದೇಹಕ್ಕೆ ಹೊಕ್ಕಿರುವಂತಹ ಬುಲೆಟ್ ಅನ್ನ ಹೊರತೆಗೆದಿದ್ದಾರೆ ವೈದ್ಯರು. ಪೋಸ್ಟ್ ಮಾರ್ಟಂ ವೇಳೆ ದೇಹಕ್ಕೆ ಹೊಕ್ಕಿದ ಗುಂಡನ್ನ ಹೊರಕ್ಕೆ ತೆಗೆಯಲಾಗಿದೆ. ಹೊರತೆಗೆದ ಬುಲೆಟ್ ಅನ್ನ ಫಾರೆನ್ಸಿಕ್ ಲ್ಯಾಬ್ಗೆ ಪರಿಶೀಲನೆಗೆ ಕಳಿಸಲಾಗಿದೆ. ಬುಲೆಟ್ನ ಎಕ್ಸ್ಕ್ಲೂಸಿವ್ ಫೋಟೋ ಸುವರ್ಣ ನ್ಯೂಸ್ಗೆ ಲಭ್ಯವಾಗಿದೆ. ರಾಜಶೇಖರ್ ಮೃತದೇಹವನ್ನ ಹೊಕ್ಕಿತ್ತು 12 ಎಂಎಂ ಸಿಂಗಲ್ ಬೋರ್ ಗುಂಡು. ಮೃತ ರಾಜಶೇಖರ್ ಶವದ ಮರಣೋತ್ತರ ಪರೀಕ್ಷೆ ವೇಳೆ ಈ ಗುಂಡು ಪತ್ತೆಯಾಗಿತ್ತು. ಬಳಿಕ ಇದು 12 ಎಂಎಂ ಸಿಂಗಲ್ ಬೋರ್ ಗುಂಡು ಅಂತ ಖಚಿತ ಆಗಿದೆ. ಆದ್ರೆ ಯಾವ ಕಣ್ಣಿಂದ ಬಂದಿದೆ ಅಂತ ತನಿಖೆ ಮಾಡ್ತಿದ್ದಾರೆ ಪೊಲೀಸರು. ದೇಹದಿಂದ ಗುಂಡನ್ನ ಹೊರತೆಗೆದಿರುವಂತಹ ವೈದ್ಯರು ಅದನ್ನ ಫಾರೆನ್ಸಿಕ್ ಲ್ಯಾಬ್ಗೆ ಕಳಿಸಿದ್ದಾರೆ. ಯಾವ ಕಣ್ಣಿಂದ ಈ ಗುಂಡು ಹೊರಕ್ಕೆ ಬಂದಿದೆ, ಇದರ ಬಗ್ಗೆ ಏನು ತನಿಖೆ ಮಾಡಬೇಕಾಗಿದೆ. ಬಳ್ಳಾರಿ ಬ್ಯಾನರ್ ಗಲಾಟೆಯಲ್ಲಿ ಕೈ ಕಾರ್ಯಕರ್ತ ರಾಜಶೇಖರ್ ಬಲಿಯಾಗಿತ್ತು. ನಾರಾ ಭರತ್ ರೆಡ್ಡಿ, ಜನಾರ್ದನ್ ರೆಡ್ಡಿ ಬೆಂಬಲಿಗರ ನಡುವೆ ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗಿತ್ತು. ಇಡೀ ರಾಜ್ಯದಾದ್ಯಂತ ಈ ಸುದ್ದಿ ಸಂಚಲನವನ್ನ ಸೃಷ್ಟಿ ಮಾಡಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತ ರಾಜಶೇಖರ್ ದೇಹದಿಂದ ಗುಂಡನ್ನ ಹೊರತೆಗೆಯಲಾಗಿದೆ. ಹೊರತೆಗೆದಿರುವಂತಹ ಗುಂಡನ್ನ ಈಗ ಫಾರೆನ್ಸಿಕ್ ಲ್ಯಾಬ್ಗೆ ಕಳಿಸಲಾಗಿದೆ. ಫಾರೆನ್ಸಿಕ್ ಲ್ಯಾಬ್ನಲ್ಲಿ ಈ ಗುಂಡು ಯಾರ ಗನ್ನಿಂದ ಹೊರಬಂದಿದೆ ಅನ್ನೋದು ಗೊತ್ತಾಗುತ್ತೆ. ಪೋಸ್ಟ್ ಮಾರ್ಟಂ ವೇಳೆ ವೈದ್ಯರಿಗೆ ಸಿಕ್ಕಿರುವಂತಹ ಗುಂಡು ಇದು 12 ಎಂಎಂ ಸಿಂಗಲ್ ಬೋರ್ ಗುಂಡು ಅಂತ ಖಚಿತ ಆಗಿದೆ. ಈ ಗುಂಡನ್ನ ಈಗ ಫಾರೆನ್ಸಿಕ್ ಲ್ಯಾಬ್ಗೆ ಕಳಿಸಲಾಗಿದೆ. ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರಕ್ಕೆ ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗಿತ್ತು. ನಾರಾ ಭರತ್ ರೆಡ್ಡಿ ಬೆಂಬಲಿಗರು, ಜನಾರ್ದನ್ ರೆಡ್ಡಿ ಬೆಂಬಲಿಗರು ಕಲ್ಲು ತೂರಾಟ ಮಾಡಿಕೊಂಡಿದ್ರು. ಈ ಗಲಾಟೆಯಲ್ಲಿ ರಾಜಶೇಖರ್ ಮೃತಪಟ್ಟಿದ್ರು. ರಾಜಶೇಖರ್ ದೇಹಕ್ಕೆ ಹೊಕ್ಕಿರುವಂತಹ ಗುಂಡು ಯಾರ ಕಣ್ಣಿಂದ ಬಂದಿದೆ, ಇದೇ ಸದ್ಯದ ದೊಡ್ಡ ಪ್ರಶ್ನೆ. ಯಾಕಂದ್ರೆ ನಾರಾ ಭರತ್ ರೆಡ್ಡಿ ಕೂಡ ಸತೀಶ್ ರೆಡ್ಡಿ ನಾನು ಈ ಗುಂಡನ್ನ ಹಾರಿಸಿಲ್ಲ, ನನ್ನ ಬೆಂಗಾವಲು ಪಡೆ ಇದನ್ನ ಹಾರಿಸಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಮತ್ತೊಂದ್ ಕಡೆ ಜನಾರ್ದನ್ ರೆಡ್ಡಿ ಅವರು ಕೂಡ ಈ ಗುಂಡು ನಮ್ ಕಡೆಯಿಂದ ಹಾರಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಗುಂಡು ಯಾರದ್ದು ಹಾಗಾದ್ರೆ, ಇದೇ ಸದ್ಯಕ್ಕಿರುವಂತಹ ಪ್ರಶ್ನೆ. ಫಾರೆನ್ಸಿಕ್ ಲ್ಯಾಬ್ಗೆ ಈ ಗುಂಡನ್ನ ಕಳಿಸಲಾಗಿದ್ದು ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ. ಈ ಗಲಾಟೆಯಲ್ಲಿ ಬಲಿಯಾಗಿದ್ದು ಅಮಾಯಕ ಕೈ ಕಾರ್ಯಕರ್ತ ರಾಜಶೇಖರ್. ಜನಾರ್ದನ್ ರೆಡ್ಡಿ ಮನೆ ಮುಂದೆ ಬ್ಯಾನರ್ ಅನ್ನ ಹಾಕಲಾಗ್ತಾ ಇತ್ತು. ನಾರಾ ಭರತ್ ರೆಡ್ಡಿ ಬೆಂಬಲಿಗರು ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತ ಬ್ಯಾನರ್ ಇದು. ಈ ಬ್ಯಾನರ್ ವಿಚಾರ ಗಲಾಟೆಗೆ ಕಾರಣವಾಗಿತ್ತು. ಜನಾರ್ದನ್ ರೆಡ್ಡಿ ಬೆಂಬಲಿಗರು ಜನಾರ್ದನ್ ರೆಡ್ಡಿ ಮನೆ ಮುಂದೆ ಯಾಕೆ ಬ್ಯಾನರ್ ಹಾಕ್ತೀರಾ ಅಂತ ಗಲಾಟೆಯನ್ನ ತೆಗೆದಿದ್ರು. ಆಗ ನಾರಾ ಭರತ್ ರೆಡ್ಡಿ ಬೆಂಬಲಿಗರು, ಜನಾರ್ದನ್ ರೆಡ್ಡಿ ಬೆಂಬಲಿಗರ ನಡುವೆ ಗಲಾಟೆ ನಡೆದು ನಂತರ ಜನಾರ್ದನ್ ರೆಡ್ಡಿ ಕೂಡ ಸ್ಥಳಕ್ಕೆ ಬಂದ್ರು. ಆಗ ವಾತಾವರಣ ಮತ್ತಷ್ಟು ಪ್ರಕ್ಷುಬ್ಧ ಆಯಿತು ಅಂತಾನೆ ಹೇಳ್ಬೋದು. ಪರಸ್ಪರ ಗುಂಡಿನ ಚಕಮಕಿ ನಡೀತು. ಆಗ ಪೊಲೀಸರು ಕೂಡ ಆಶ್ರುವಾಯುವನ್ನ ಸಿಡಿಸಿದ್ರು. ಆಗ ಸತೀಶ್ ರೆಡ್ಡಿ ಬೆಂಬಲಿಗರಿಂದ ಗುಂಡನ್ನ ಹಾರಿಸಲಾಗಿತ್ತು ಅಂತ ಹೇಳ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತ ಒಂದಿಷ್ಟು ವಿಜುವಲ್ಸ್ ಕೂಡ ಸಿಕ್ಕಿದ್ವು. ಆದ್ರೆ ಸತೀಶ್ ರೆಡ್ಡಿ ಈ ಗುಂಡು ನಮ್ ಕಡೆಯಿಂದ ಹಾರಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದ್ ಕಡೆ ಜನಾರ್ದನ್ ರೆಡ್ಡಿ ಅವರು ಕೂಡ ನನ್ನ ಕೊಲೆಗೆ ಸಂಚು ನಡೆದಿತ್ತು, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.